ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಅಂದರೆ ಏನು? ನಮ್ಮ ಪೈರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅದು ಮೊಳಕೆಯಲ್ಲಿ ಹೇಗಿರುತ್ತೆ, ಮೊಳಕೆ ಹೇಗೆ ಬಿಡುತ್ತೆ, ಅದರ ಮೇಲೆ ಅದರ ಫಲವತ್ತತೆ ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ. ಸೊ ಹಾಗೆ ನಮ್ಮ ಮಕ್ಕಳು ಕೂಡ. ಸೊ ಮಕ್ಕಳು ನಾವು ಚಿಕ್ಕವರಿಂದ ಹೇಗೆ ಬೆಳವಣಿಗೆ ಮಾಡ್ತೀವಿ, ಅವ್ರಿಗೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ, ಆ ರೀತಿ ಬೆಳೀತಾರೆ. ಸೊ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಮಗು ಮಾತೇ ಕೇಳ್ತಾ ಇಲ್ಲ, ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಆಚೆಯಿಂದ ಯಾರು ಬಂದರು, ಗೆಸ್ಟ್ ಬಂದರು, ಅವ್ರಿಗೆ ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾಕೆ ಈ ಥರ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಇದನ್ನು ಕೇಳಿದರೆ ಇದರಲ್ಲಿ ಫಸ್ಟು ತಂದೆ ತಾಯಿಗಳದ್ದು ತಪ್ಪಿರುತ್ತೆ. ಸೊ ತಂದೆ ತಾಯಿಗಳಾದವರು ಮಕ್ಕಳಿಗೆ ಚಿಕ್ಕಂದಿನಿಂದ ಒಳ್ಳೆ ಸಂಸ್ಕಾರ ಕೊಟ್ಕೋತಾ ಬಂದರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಸೊ ಅದರಿಂದ ಅವರು ಒಳ್ಳೆ ರೀತಿ ಬಿಹೇವ್ ಮಾಡೋದನ್ನು ಕಲ್ತ್ಕೋತಾರೆ. ಸೊ ಮಕ್ಕಳು ಏನಾಗ್ತಾರೆ, ಬಿಕಾಸ್ ಮಕ್ಕಳಿಗೆ ಅವರು ಚಿಕ್ಕವರು ಇರೋದರಿಂದ ಅವ್ರಿಗೆ ಯಾವುದೇ ರೀತಿಯ ಏನು ಹೇಳಬೇಕು, ಪರಿಜ್ಞಾನ ಇರೋದಿಲ್ಲ. ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಡಿಸೈಡ್ ಮಾಡೋವಂಥ ಇದಿರಲ್ಲ. ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ, ಹಾಗೆ ಇನ್ನೋಸೆನ್ಸ್ ಇರ್ತಾರೆ. ಸೊ ಅವರಿನ್ನೂ ಪ್ರಪಂಚನ ತಿಳ್ಕೊಂಡಿರಲ್ಲ. ಹಾಗಾಗಿ ತಂದೆ ತಾಯಿಗಳು ಮೇಯ್ನಾಗಿ ಮಕ್ಕಳನ್ನ ಯಾವ ಥರ ತೀಡ್ತಾರೋ ಆ ರೀತಿ ಮಕ್ಕಳು ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವು ಮಕ್ಕಳಿಗೆ ಮುದ್ದು ಮಾಡಿ, ಬೇಡ ಅಂತನಲ್ಲ, ಅತಿಯಾದ ಮುದ್ದು ಬೇಡ. ಮಕ್ಕಳಿಗೆ ನೀವು ಆಪ್ಷನ್ಸ್ ಕೊಡಿ, ಆದರೆ ಲೈಕ್ ಅದರಲ್ಲೂ ಒಂದು ನಿಯಮಿತವಾದ ಒಂದು ಬಾರ್ಡರ್ ಲೈನ್ ಹಾಕಿರಿ. ಸೊ ದಟ್ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು, ಅವ್ರ ಇಷ್ಟನೂ ಅವ್ರು ಈಡೇರಿಸ್ಕೋಬೇಕು. ಸೊ ಹಾಗಾಗಿ ಗುಡ್ ಪೇರೆಂಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.